ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನಾನು ಸುಮ್ಮನೆ ಚರ್ಚೆ ಮಾಡಲ್ಲ. ಪಾಪ ನಮ್ಮ ಹತ್ರ ಬೆಳ್ಕೊಂಡು ಕೆಲವು ಹೋಗವೆ. ಇನ್ನೂ ಒಂದ್ಸಲ ನೋಡ್ಬೇಕ ಬ್ರದರ್. ಬರೀ ಇದು ನೋಡೋದ್ರಿಂದ ಉಪಯೋಗ ಬರೋದಿಲ್ಲ ಬ್ರದರ್. ಇದ್ರ ಒಳಗಿಂದ ನೋಡ್ಬೇಕಲ್ಲ. ಕಾರಣ ಬರುತ್ತೆ. ನಾನೇನು ಎಲ್ಲೂ ಕದ್ದೋಗಲ್ವಲ್ಲ ಬ್ರದರ್. ಯಾವ ಸಮಯದಲ್ಲಿ ಅದನ್ನ ಇಡಬೇಕು ಇಡೋಣ. ಪೆನ್ ಡ್ರೈವ್ ಅಂತ ಈ ಒಂದು ವಿಡಿಯೋ ನೋಡಿದಾಗ 1 ವರ್ಷ ಆಯ್ತು ಈ ಪೆನ್ ಡ್ರೈವ್ ಅನ್ನ ಇಟ್ಕೊಂಡು ಅಟ್ಟಾಡಿಸ್ತಾ ಇದ್ರು. ಪೆನ್ ಡ್ರೈವ್ ಇದೆ, ಪಾಕೆಟ್ ಅಲ್ಲಿ ಇದೆ, ಅದರ ಒಳಗಡೆ ಏನಿದೆ ಅಂತ ಗೊತ್ತಾಗ್ಬೇಕಲ್ವಾ ಅಂತ ಹೇಳ್ತಾ ಇದ್ರು. ಇವಾಗ ಇಡೀ ಸರ್ಕಾರ ರಾಜ್ಯದಾದ್ಯಂತ ಜನರೇ ನೋಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಂತೂ ಪ್ರತಿಯೊಬ್ಬರ ಮನದಲ್ಲೂ ಈ ಒಂದು ಮಾತೆ ಬರ್ತಾ ಇದೆ. ಅದರೆಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮಾಯ ಆಗಿದ್ದಾರೆ ಅನ್ನೋಂತಹ ಒಂದು ವಾರ್ತೆ ಕೂಡ ಬರ್ತಾ ಇದೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಏಜೆಂಟ್ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈ ಒಂದು ವಿಶೇಷ ವಿಡಿಯೋದಲ್ಲಿ ಪ್ರತ್ಯೇಕವಾದಂತಹ ಓರ್ವ ವ್ಯಕ್ತಿಯ ಕುರಿತಾದಂತಹ ಒಂದು ವಿಚಾರವನ್ನು ಹೇಳ್ತಾ ಹೋಗ್ತೇನೆ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕ್ಕಂತೂ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ತಪ್ಪು ಮಾಡಿದವರಿಗೆ ಪರಾರಿ ಆಗೋಕೆ ಅವಕಾಶ ಕಲ್ಪಿಸ್ತಾ ಇದೆಯಾ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅನ್ನುವಂತಹ ಒಂದು ಡೌಟ್ ನನ್ನನ್ನು ಕಾಡ್ತಾ ಇದೆ. ಯಾಕಂತಂದ್ರೆ ಸೌಜನ್ಯ ವಿಚಾರದಲ್ಲಿ ಆರೋಪಿ ಅಂತ ಇರುವವರು ಇಲ್ಲಿಂದ ಅಮೆರಿಕ ಪಲಾಯನ ಮಾಡಿದ್ದಾರೆ ಅನ್ನುವಂತ ಒಂದು ವಿವರಣೆ ಇತ್ತು. ಹೋರಾಟಗಾರರು ನಿರಂತರವಾಗಿ ಆ ಒಂದು ವಿಚಾರವನ್ನು ಹೇಳ್ತಾ ಇದ್ರು. ಅದೇ ರೀತಿ 2000 ವಿಡಿಯೋಗಳನ್ನ ಹೊಂದಿದ್ದಂತಹ ಓರ್ವ ವ್ಯಕ್ತಿ ಜರ್ಮನಿಗೆ ಪರಾರಿಯಾಗಿದ್ದಾರೆ ಅಂದ್ರೆ ಇದು ಯಾವ ಕಾನೂನು ವ್ಯವಸ್ಥೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಇಂತಹ ಒಂದು ಆರೋಪ ಬಂದಾಗ ಆ ಒಂದು ವ್ಯಕ್ತಿಯನ್ನ ಭಾರತ ದೇಶ ಬಿಟ್ಟು ಹೋಗದಂತೆ ತಡೆಯುವಂತಹ ಒಂದು ಸ್ವಾತಂತ್ರ್ಯ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿದೆ. ಎಲ್ಲಾ ರೀತಿಯಲ್ಲಿಯೂ ಅಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಓರ್ವ ವ್ಯಕ್ತಿ ಇಷ್ಟೊಂದು ಅನಾಚಾರ ಅತ್ಯಾಚಾರಗಳನ್ನ ಮಾಡಿ ನಮ್ಮ ದೇಶವನ್ನ ಬಿಟ್ಟು ಅಷ್ಟೊಂದು ಸುಲಭವಾಗಿ ಇನ್ನೊಂದು ದೇಶಕ್ಕೆ ಪಲಾಯನ ಮಾಡ್ತಾನೆ ಅಂದ್ರೆ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ಸರ್ಕಾರ ಏನು ನಿದ್ದೆಯಲ್ಲಿದೆಯಾ ಅಥವಾ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದೆಯಾ? ಒಂದು ಪ್ರಕರಣವು ಇನ್ನೂ ಕಳೆದಿಲ್ಲ, ಅದರ ಹೋರಾಟಗಳು ನಡೀತಾ ಇದೆ. ಈ ಹೆಣ್ಣು ಮಕ್ಕಳು ಅಂದ್ರೆ ಜುಜುಬಿ ಅನ್ಕೊಂಡಿದಾರ. ಈ ದುಡ್ಡಿದ್ದವನಿಗೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಒಂದು ಹುಚ್ಚ, ಆ ಒಂದು ಚಪಲ ರಾಜಕಾರಣಿಗಳಿದೆಯಾ? ಜನಸಾಮಾನ್ಯರು ಯಾವುದಾದ್ರೂ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ ಸಾಮಾನ್ಯವಾಗಿ ರಾಜಕಾರಣಿಗಳನ್ನ ಸಂಪರ್ಕಿಸುವಂತಹ ಸಂದರ್ಭದಲ್ಲಿ ಇಂತಹ ಆಮಿಷಗಳನ್ನ ಮಾಡಿ ಓರ್ವ ಸಹಾಯ ಯಾಚಿಸ್ತಾ ಬರ್ತಾನೆ, ಮನೆಗೆ ಬರ್ತಾನೆ ಅಂದ್ರೆ ಆ ಒಂದು ಮನೆಯಲ್ಲೇ ಇಂತಹ ಅನಾಹುತಗಳು ನಡೆದ್ರೆ ಜನಸಾಮಾನ್ಯರು ತಮ್ಮ ಅಹವಾಲನ್ನ ಇಟ್ಕೊಂಡು ಎಲ್ಲಿ ಹೋಗ್ಬೇಕು? JDS ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ರಾಜಕಾರಣಿಗಳು ಈ ರಾಜಕಾರಣಿಗಳ ಮಕ್ಕಳು ತಮ್ಮ ತಂದೆ ತಾಯಿ ಮಾಡಿಟ್ಟ ಅಥವಾ ತಮ್ಮ ಕುಟುಂಬಸ್ಥರು ಮಾಡಿಟ್ಟಂತಹ ಈ ಒಂದು ಹೆಸರನ್ನ ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಮೊದಲೇ ಒಂದು ವಾರ್ತೆಯಲ್ಲಿ ಕೇಳಿದ ಹಾಗೆ ಇದು ಜನಗಳು ನೀಡಿದಂತಹ ಒಂದು ಭಿಕ್ಷೆ. ಈ ಒಂದು ಭಿಕ್ಷೆಯನ್ನ ತಾನೇ ರಾಜ ಅನ್ಕೊಂಡು ಜನರಿಗೆ ಈ ರೀತಿ ಮೋಸ ಮಾಡಿ ನಮ್ಮ ರಾಜ್ಯಕ್ಕೂ ದೇಶಕ್ಕೂ ಮೋಸ ಮಾಡಿ ಜರ್ಮನಿ ಹೋಗಿದ್ದಾನಂದ್ರೆ ಇನ್ನು ಆತನನ್ನ ಯಾವ ರೀತಿಯಲ್ಲಿ ಹಿಡ್ಕೋತೀರಾ? ಪ್ರಕರಣಗಳು ದಾಖಲಾಗುತ್ತೆ. ಅವರು ಜನಸಾಮಾನ್ಯನಾಗಿದ್ರೆ ಇವಾಗ ಇಷ್ಟೊತ್ತಲ್ಲೇ ಅರೆಸ್ಟ್ ಆಗಿಬಿಟ್ಟು ಕೇಸ್ ಇಲ್ಲ ಅಂದಿದ್ರು ಕೇಸ್ ಹಾಕ್ಬಿಡ್ತಿದ್ದ. ಕಾನೂನು ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ನಾವು ನೋಡ್ಕೊಳ್ಳೇಬೇಕು. ಯಾಕಂದ್ರೆ ನಾವು ಇವಾಗಲೂ ಕಚ್ಚಾಡ್ತಾ ಇದ್ದೇವೆ, ಧರ್ಮ 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 ಅಂತ ಕಚ್ಚಾಡ್ತಾ ಇದ್ದೇವೆ. ಇಲ್ಲಿ ಈ ಪ್ರಜ್ವಲ್ ರೇವಣ್ಣ ಎನ್ನುವಂತಹ ವ್ಯಕ್ತಿಯಿಂದ ಒಪ್ಪಿಗೆ ಇದ್ದು ಇಲ್ಲದೆಯೋ, ಒಪ್ಪಿಗೆ ಇದ್ದ ವಿಚಾರವನ್ನ ಬಿಡಿ, ಸಮ್ಮತಿಯಿಂದ ಏನೇ ನಡೆದ್ರು ಅದನ್ನ ನಾವು ಯಾವುದೇ ವಿಚಾರವನ್ನ ಮಾತಾಡೋ ಹಾಗಿಲ್ಲ, ಅವರ ಸಮ್ಮತಿಯ ಪ್ರಕಾರ ಪರ್ಸನಲ್. ಆದ್ರೆ ಸಮ್ಮತಿ ಇಲ್ಲದೆ ಮಾಡಿರುವಂತಹ ವಿಡಿಯೋಗಳಿವೆ, ಪ್ರಕರಣಗಳಿವೆ. ಇವಾಗ ನೀವು ಈ ಒಂದು ಪ್ರಕರಣದಲ್ಲಿ ಯಾವ ಜಾತಿಯನ್ನ ಹುಡುಕ್ಲಿಕ್ಕೆ ಹೋಗ್ತೀರಾ? ಯಾವ ಧರ್ಮವನ್ನ ಅಡಿಯಾಳಾಗಿಡ್ಲಿಕ್ಕೆ ಹೋಗ್ತಾ ಇದ್ದೀರಾ? ಎಲ್ಲಿ ಹಿಂದುತ್ವದ ನಾಯಕರು? ಇಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಥವಾ ಇನ್ನಿತರ ಧರ್ಮದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂದ್ರೆ ಯಾರು ಪ್ರತಿಭಟಿಸ್ತೀರಾ? ಯಾರು ರೋಡಲ್ಲಿ ಇವಾಗಿಲ್ಲ. ಆ ಪ್ರಕರಣವನ್ನ ಮಾಡಿ ಆ ವ್ಯಕ್ತಿ ಪರಾರಿಯಾಗುವವರೆಗೂ ಇದುವರೆಗೂ ಯಾವ ಹಿಂದುತ್ವವಾದಿಗಳು, ಯಾವ ಜಿಹಾದಿಗಳು ಯಾರು ಇದುವರೆಗೂ ಹೋರಾಟವನ್ನು ನಡೆಸ್ತಾ ಇಲ್ಲ, ಯಾರು ಮಾತು ಆಡ್ತಾ ಇಲ್ಲ. ಟಿವಿ ಚಾನೆಲ್ಗಳು ಕೇಳಿದ್ರೆ ಹೇಳ್ತಾ ಇದೆ ನಮ್ಮ ವಿರುದ್ಧ ಮಾತಾಡೋಕೆ ಸ್ಟೇ ತಂದಿದ್ದಾರೆ, ಮಾತಾಡೋ ಹಾಗಿಲ್ಲ. ಇದು ಕಾನೂನು ವ್ಯವಸ್ಥೆ. ಈ ಕಾನೂನು ವ್ಯವಸ್ಥೆಯಲ್ಲಿ ತಪ್ಪು ಮಾಡಿದವನಿಗೆ ದುಡ್ಡಿದ್ರೆ ಯಾವ ರೀತಿಯಲ್ಲಿ ಬೇಕಾದ್ರೂ ಬಚಾವ್ ಆಗ್ಬೋದು ಅನ್ನುವಂತಹ ಒಂದು
ಚಿಂತನೆ ಜನರಲ್ಲಿ ಬಂದೋಗ್ಬಿಟ್ಟಿದೆ. ಯಾಕೆ ಹೇಳ್ಬೇಕು, ಈ ಒಂದು ನಮ್ಮ ದೇಶದಲ್ಲಿ ನಮ್ಮ ದೇಶವನ್ನ ಲೂಟಿ ಮಾಡಿ ಹೋದಂತಹ ನೀರವ್ ಮೋದಿ ಇರ್ಬೋದು, ವಿಜಯ್ ಮಲ್ಯ ಇರ್ಬೋದು, ಇನ್ನಿತರ ದೊಡ್ಡ ದೊಡ್ಡ ಬಕಾಸುರಗಳು ನಮ್ಮ ದೇಶವನ್ನ ತಿಂದು ತೇಗಿ ಹೋಗಿ ಲಂಡನ್ನಲ್ಲೋ ಅಮೆರಿಕದಲ್ಲೋ ಯುರೋಪ್ನ ಯಾವ್ದಾದ್ರು ಒಂದು ದೇಶಗಳಲ್ಲೋ ಅಡಗಿ ಕೂತ್ಕೊಳ್ತಾರೆ. ಅಲ್ಲಿ ಐಷಾರಾಮವಾಗಿ ಜೀವನ ನಡೆಸ್ತಾ ಇದ್ದಾರೆ. ನಮ್ಮ ದೇಶವನ್ನ, ನಮ್ಮ ಈ ಮುಗ್ಧ ಜನರು ಕಟ್ಟಿದಂತಹ ತೆರಿಗೆಯನ್ನ ಸರ್ವನಾಶ ಮಾಡಿ ತೆಪ್ಪಗೆ ಐಷಾರಾಮವಾಗಿ ಕುಟುಂಬ ಸಮೇತ ಜೀವನ ನಡೆಸ್ತಾ ಇದ್ದಾರೆ. ಇವೆಲ್ಲವನ್ನ ನೋಡಿಯೂ ನಾವು ಇವತ್ತು ಮಾತಾಡದೆ ಸುಮ್ಮನೆ ಕೂತಿದ್ದೇವೆ. ನಮ್ಮ ಮನೆಯ ಮುಂದೆ ಯಾವುದೇ ಪ್ರಾಬ್ಲಮ್ ಇಲ್ಲ, ನಮ್ಮ ಜನರಿಗೆ ಯಾವುದೇ ತೊಂದರೆ ಇಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ತೆಪ್ಪಗೆ ಕೂತ್ಕೊಂಡಿದ್ದೇವೆ. ಮಾತು ಆಡಬಾರ್ದು ಅಂತ. ಮಾತಾಡಿದ್ರೆ ಮಾತಾಡಿದವನ ಮೇಲೆ ಕೇಸು. ಸೌಜನ್ಯ ವಿಚಾರದಲ್ಲೂ ಆಗಿದ್ದು ಇದೆ. ಸೌಜನ್ಯ ಪ್ರಕರಣವನ್ನ ಮುಚ್ಚಿ ಹಾಕಲು ದುಡ್ಡಿನ ಕಂತೆಗಳನ್ನ ಎಸೆಯಲಾಗಿದೆ. ಸರ್ಕಾರವು ಇದರಿಂದ ದೊಡ್ಡ ಮಟ್ಟದ ಒಂದು ಪಾಲನ್ನ ಪಡೆದಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಸರ್ಕಾರ ಯಾವ ರೀತಿಯಲ್ಲಿ ನಡ್ಕೊಂಡಿದೆ? ಯಾಕಂದ್ರೆ ತಿಂಗಳುಗಳಾಯ್ತು, ಇವಾಗ್ಲೂ DK ಶಿವಕುಮಾರ್ ಅವರು ಹಾಸ್ಯಾಸ್ಪದವಾಗಿ ಮಾತನಾಡ್ತಾ ಇದೆ. ಪೆನ್ ಡ್ರೈವ್ ಅಲ್ಲಿ ಏನಿದೆ ಅಂತ ಇವಾಗ ಗೊತ್ತಾಗಿದೆ ಅನ್ನುವಂತ ಒಂದು ಹೇಳಿಕೆ ನೀಡಿದ್ದಾರೆ. ಅದ ಮಾಡ್ಬೇಕಾಗಿರೋದು. ಎಲ್ಲಿದ್ದಾರೆ ಅಲ್ಲಿಂದ ಎಡೆಮುರಿ ಕಟ್ಟಿ ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಬೇಕು. ಎಲ್ರು ನೋಡ್ಲಿ. 2,000 ವಿಡಿಯೋಗಳು ಇವಾಗಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ, ಟಿವಿ ಚಾನೆಲ್ಗಳಿಗೆ ಸಿಕ್ಕಿದೆ. ಎಲ್ರು ಅರ್ಧಂಬರ್ಧ ಪ್ರಕಟಿಸ್ತಾ ಇದ್ದಾರೆ. ಇದು ಜನಸಾಮಾನ್ಯರಲ್ಲಿ ತಮ್ಮ ಬದುಕನ್ನ ಪ್ರಶ್ನಿಸುವಂತಹ ಒಂದು ಘಟ್ಟಕ್ಕೆ ತಲುಪಿಸುವಂತಹ ಒಂದು ವ್ಯವಸ್ಥೆ ಇದು. ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇವಾಗ್ಲೂ ಸಂಸದ ಅಭ್ಯರ್ಥಿಯಾಗಿ ಮತ ಚಲಾಯಿಸಿದವರು. ಮತ ಚಲಾವಣೆ ಮಾಡಿ ಏನು ಈ ಪೆನ್ ಡ್ರೈವ್ ವೈರಲ್ ಆಗುತ್ತೆ ಅಂದ ತಕ್ಷಣ ತನ್ನ ಕಾರ್ನಲ್ಲಿ ಬೆಂಗಳೂರಿಗೆ ಹೋಗಿ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಜರ್ಮನಿಗೆ ಫ್ಲೈಟ್ ಹತ್ತಿದ್ದಾರೆ. ಇಷ್ಟೆಲ್ಲ ನಡೀತಾ ಇರುವಾಗ್ಲೂ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂತಿದೆ. ಏನೇ ಇರಲಿ, ಆ ಒಂದು ವ್ಯಕ್ತಿಯ ವಿರುದ್ಧವಾಗಿ ಒಂದು ಕಂಪ್ಲೇಂಟ್, ನಮ್ಮ ಈ ದೇಶ ಬಿಟ್ಟು ಹೋಗದಂತೆ ತಡೆ, ಬಂಧನ ಮಾಡ್ಬೇಕಾಗಿಲ್ಲ, ತಡೆಯನ್ನ ಹಾಕಬಹುದಾಗಿತ್ತು. ಎಲ್ಲಾ ಪ್ರಕರಣದಲ್ಲೂ ನಡೀತಾ ಇರೋದು ಇದೆ. ಪಾಪಿಗಳು, ಅತ್ಯಾಚಾರಿಗಳು, ಕೊಲೆಗಡಕರು ನಮ್ಮ ದೇಶವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ನಂತರ ಯಾವ ಕಾರಣಕ್ಕೂ ಅವರನ್ನು ಹಿಡಿಯೋಕೆ ಸಾಧ್ಯನೇ ಇಲ್ಲದಂತಹ ಒಂದು ಪರಿಸ್ಥಿತಿ. ಬೇಕಾದಷ್ಟು ಆಸ್ತಿ ಇದೆ. ಪ್ರಜ್ವಲ್ ರೇವಣ್ಣ ಇಲ್ಲ ಅಂತ ಇವಾಗ ಅವರ ಕುಟುಂಬದ ಆಸ್ತಿಯನ್ನ ಜಪ್ತಿ ಮಾಡಿ ನೋಡೋಣ. ಅವರ ಮನೆಗಳ ಮೇಲೆ ಬುಲ್ಡೋಸರ್ ಹತ್ತಿಸಿ ನೋಡೋಣ. ಯಾರಿಗಾದ್ರೂ ಧೈರ್ಯ ಇದೆಯಾ? ಯಾವ ಸರ್ಕಾರಕ್ಕಾದ್ರೂ ಇಂತಹ ಧೈರ್ಯ ಇದೆಯಾ? ಜನಸಾಮಾನ್ಯರು ಒಂದು ತಪ್ಪು ಮಾಡಿದ್ರೆ ತಪ್ಪೇ. ಆದ್ರೆ ಯಾರು ತಪ್ಪು ಮಾಡ್ತಾರೋ ಅವರ ಧರ್ಮವನ್ನ ನೋಡಿ, ಅವರ ಜಾತಿಯನ್ನ ನೋಡಿ ಅವರ ಮನೆಗಳ ಮೇಲೆ ಬುಲ್ಡೋಸರ್ ಹತ್ತಿಸುವಂತಹ ಒಂದು ಕ್ರಮ ಏನಿದೆ, ಇವತ್ತು ರೇವಣ್ಣ ಕುಟುಂಬದ ಮೇಲೆ ನೀವು ಬುಲ್ಡೋಸರ್ ಹತ್ತಿಸಿ ನೋಡೋಣ. ಯಾವುದಾದ್ರೊಂದು ಪ್ರಕರಣ ಇಂತಹ ಬಯಲಿಗೆ ಬರುವಂತಹ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ಹೋರಾಟ ನಡೆಸಿ ಬೀದಿಗೆ ಇಳಿಯುವಂತಹ ನಕಲಿ ಹಿಂದುತ್ವ ನಾಯಕರ ಆ ಒಂದು ಸರದಿಯ ಕಾಣದಾಗಿದೆ. ಶೋಭಾ ಕರಂದ್ಲಾಜೆಯ ನಾಲಿಗೆ ಇವತ್ತು ಕಟ್ಟಾಗೋಗಿದೆ. ಪ್ರಮೋದ್ ಮುತಾಲಿಕ್ ಇರ್ಬೋದು, ಶರಣ್ ಪಂಪೋಲ್ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಇಂತಹ ನಕಲಿ ಹಿಂದುತ್ವವಾದಿಗಳು ಇವತ್ತು ಬಯಲಿಗೆ ಬರ್ತಾ ಇಲ್ಲ. ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ. ಈ ಒಂದು ಪ್ರಕರಣವನ್ನ ಪ್ರಶ್ನಿಸುವಂತಹ ನೈತಿಕತೆ ಯಾರು? ಈ 2,000 ಹೆಣ್ಣು ಮಕ್ಕಳಲ್ಲಿಯೂ 2,000 ವಿಡಿಯೋದಲ್ಲಿಯೂ ನಿಮ್ಮ ಕಣ್ಣಿಗೆ ಕಾಣದಂತಹ ಹಿಂದುತ್ವ ಯಾವುದು? ಇಲ್ಲಿ ಹಿಂದೂ ಮಕ್ಕಳಿದ್ರು, ಇಲ್ಲಿ ಎಷ್ಟು ಅನ್ಯ ಸಮುದಾಯದವರು ಅಥವಾ ಅಲ್ಪಸಂಖ್ಯಾತರು ಅಥವಾ ಇನ್ಯಾವುದೇ ಧರ್ಮದವರು ಇನ್ನೆಷ್ಟು ಸಂಖ್ಯೆಯಲ್ಲಿದ್ದಾರೆ? ಎಲ್ಲ ವಿಡಿಯೋಗಳು ಸರ್ಕಾರ ಒಂದೊಂದಾಗಿ ತನಿಖೆ ನಡೆಸಿ ಈ ಒಂದು ಪ್ರಕರಣದಲ್ಲಿ ಇತ್ಯರ್ಥ ಮಾಡಲೇಬೇಕು. ಇವಾಗಲೇ ರಾಜ್ಯ ಸರ್ಕಾರ SIT ತನಿಖೆ ಆದೇಶ ನೀಡಿದೆ. ಆದ್ರೆ ಈ ಒಂದು ತನಿಖೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಭಾವ ಬೀರುತ್ತದೆ ಅನ್ನೋದನ್ನ ರಾಜ್ಯದ ಜನತೆ ಕಾದು ನೋಡ್ತಾ ಇದೆ. ಹಿಂದುತ್ವವಾದಿಗಳು, ನಕಲಿ ಹಿಂದುತ್ವವಾದಿಗಳು ಅಂದ್ರೆ ಯಾವುದಾದರೊಂದು ಅನ್ಯ ಧರ್ಮದವರು ಈ ಒಂದು ಪ್ರಕರಣ ಮುಸಲ್ಮಾನರಿಂದ ಯಾರಾವುದಾದ್ರೊಂದು ಕುಕೃತ್ಯ ನಡೆದಿದ್ರೆ ಪ್ರಚಾರಕ್ಕಾಗಿಯೋ ಅಲ್ಲದೆಯೋ ರಾಜ್ಯದಾದ್ಯಂತ ತಮ್ಮ ಹೊಲಸು ನಾಲಿಗಳನ್ನ ಚಾಚ್ತಾ ಇದ್ದಂತಹ ಶೋಭಾ ಕರಂದ್ಲಾಜೆ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಇನ್ನು ನಕಲಿ ಹಿಂದುತ್ವಧಾರಿಗಳು ಅನ್ನುವಂತಹ ಶರಣ್ ಪಂಪೋಲ್ ಇರ್ಬೋದು ಅಥವಾ ಪ್ರಮೋದ್ ಮುತಾಲಿಕ್ ಇರ್ಬೋದು, ಇವರು ಯಾರು ಇವತ್ತು ಶಬ್ದವೆತ್ತಾ ಇಲ್ಲ. ಯಾಕೆ?
ಇದು ಹಿಂದೂ ಧರ್ಮಕ್ಕೆ ಆದಂತಹ ಅನ್ಯಾಯ ಅಲ್ವಾ? ಇಂತಹ ನಿರಂತರವಾದಂತಹ ಪ್ರಕರಣಗಳು ಇನ್ನೂ ನಡೀತಾ ಇದೆ, ಆದ್ರೆ ಇದ್ಯಾವುದು ವಾರ್ತೆಗಳಾಗ್ತಾ ಇಲ್ಲ. ಯಾಕಂತಂದ್ರೆ ಇಲ್ಲಿ ಧರ್ಮವನ್ನ ನೋಡಿ ಹಿಂದುತ್ವವನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ಪ್ರಶ್ನಿಸ್ಲಿಕ್ಕೆ ಯಾವ ನಾಯಕರು ನಿಮ್ಮ ಮುಂದೆ ಇಲ್ಲ. ಮುಂದೆ ಇದಕ್ಕೊಂದು ಆಪ್ಷನೇ ಇಲ್ಲ. ಆದ್ರೆ ಈ ಒಂದು ಪ್ರಕರಣ ಇನ್ಯಾವುದು ಅಂದ್ರೆ ಹೆಸರೊಂದು ಚೇಂಜ್ ಆಗಿದ್ರೆ ಸಾಕು, ಹಿಂದೂ ಅಲ್ಲದ ಇನ್ಯಾವುದೇ ಧರ್ಮ ಆಗಿರ್ತಿದ್ರು ಇವತ್ತು ಎಲ್ಲಾ ರಾಜ್ಯಗಳಲ್ಲೂ ಜಿಲ್ಲಾವಾರು ತಾಲೂಕುವಾರು ಮಟ್ಟದಲ್ಲಿ ಈ ಒಂದು ಪ್ರಕರಣವನ್ನ ಆರೋಪಿಯನ್ನ ಗಲ್ಲಿಗೇರಿಸಿ ಅಥವಾ ಆರೋಪಿಗೆ ಕಠಿಣ ಶಿಕ್ಷೆ ನೀಡಿ ಅಂತ ಹೋರಾಟಗಳು ನಡೀತಾ ಇದ್ವು. ಮಸೀದಿ ಮಂದಿರಗಳಿಗೆ ಕಲ್ಲು ತೂರಾಟವು ನಡೀತಾ ಇತ್ತು. ಆದ್ರೆ ಇವಾಗ ಯಾವುದೇ ಒಂದು ಪ್ರಕರಣದಲ್ಲಿ ನಡಿಬೇಕು ಅಂತ ಅಲ್ಲ, ಹೋರಾಟಗಳು ನಡಿಬೇಕು ಅಂತ ಅಲ್ಲ, ಆದ್ರೆ ಜನಸಾಮಾನ್ಯರಿಗೆ ಒಂದು ಧರ್ಮ, ಅನ್ಯ ಧರ್ಮದವರಿಗೆ ಒಂದು, ಮುಸಲ್ಮಾನರು ಅಂದ್ರೆ ಪ್ರತ್ಯೇಕವಾಗಿ ಇನ್ನೊಂದು ಹಿಂದುತ್ವ, ಇದು ಜನರನ್ನ ನಾಟಕದಿಂದ ನಡೆಸ್ತಾ ಇರುವಂತಹ ಒಂದು ಹಿಂದುತ್ವ. ಮುಗ್ಧ ಜನರನ್ನ ಬಲಿಪಶು ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ವಿಚಾರವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಖಡಕ್ ಆಗಿ ಇಲ್ಲಿ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಮೂದಿಸಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.